ಹಾಗೆ ನೋಡಿ, ಈ ಕುಂಭರಾಶಿಯವರು ಏನಂತಂದರೆ ತುಂಬ ಬೇಗ ಅತಿಯಾಗಿ ಮೋಸ ಹೋಗೋರು ಕೂಡ ಕುಂಭರಾಶಿಯವರೇ ಆಗಿರ್ತಾರೆ. 12 ರಾಶಿಗಳಲ್ಲಿ ತುಂಬ ಮೋಸ ಹೋಗೋವಂಥ ಒಂದು ರಾಶಿ ಕುಂಭರಾಶಿ. ಅಂದರೆ ಇವ್ರನ್ನ ಈಸಿಯಾಗಿ ಮೋಸ ಮಾಡ್ಬೋದು. ಅಂದರೆ ಬೇಗ ಇವರು ಎಲ್ಲರೂ ನಂಬ್ತಾರೆ, ಆ ಮಾತನ್ನು ಕೇಳ್ತಾರೆ. ತುಂಬ ಫ್ರೆಂಡ್ಸ್ಗಾಗಲಿ ಇಲ್ಲ ಯಾರಾದರೂ ಏನಾದರೂ ಮಾತಾಡಿದಾಗ ಅವ್ರನ್ನ ನಂಬಿಬಿಟ್ಟು ಪಾಪ ಇವ್ರ ಹತ್ರ ದುಡ್ಡಿರಲಿ ಕಾಸಿರಲಿ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿಬಿಡ್ತಾರೆ. ಮತ್ತು ಸಹಾಯ ಮಾಡೋದಕ್ಕೆ ಫಸ್ಟು ಮುಂದೆ ನಿಂತಿರ್ತಾರೆ ಕುಂಭರಾಶಿಯವರು. ಯಾರು ಏನೇ ಇಲ್ಲ ಅಂದರೂ ಅವ್ರ ಹತ್ರ ಇಲ್ಲ ಅಂದರೂ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋವಂಥ ಗುಣ ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಅವರ ಒಂದು ಟೈಮು ಚೆನ್ನಾಗಿದ್ದಾಗ ಅವ್ರಿಗೆ ಒಂದು ರಾಜಯೋಗದ ಒಂದು ಟೈಮು ಅಂತ ಹೇಳ್ಬೋದು, ವಿಪರೀತ ಅದೃಷ್ಟದ ಟೈಮು ಅಂತಲೇ ಹೇಳ್ಬೋದು. ಈ ಒಂದು ಟೈಮಲ್ಲಿ ಇವ್ರಿಗೆ ಅತಿಯಾಗಿ ಬೇರೆಯವ್ರ ಮಾತನ್ನು ಕೇಳಬಾರ್ದು. ಯಾಕಂದರೆ ಬೇರೆಯವ್ರ ಮಾತನ್ನ ಕೇಳಿ ಮೋಸ ಹೋಗಿರೋದು ತುಂಬ ಕುಂಭರಾಶಿಯವರೇ ಅಂತ ಹೇಳ್ತೀನಿ. ಹಾಗಾಗಿ ಇವರು ಇವಾಗ ಬೇರೆಯವ್ರ ಮಾತನ್ನ ಕೇಳಿ ಬೇರೆಯವ್ರ ಮಾತು ಕಿವಿ ಕೊಟ್ಟು ಇವರ ಒಂದು ಕೆರಿಯರ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀನಿ. ಮತ್ತು ಕುಂಭರಾಶಿಯವರು ಅತಿಯಾಗಿ ಲವ್ ಮ್ಯಾರೇಜ್ ಕೂಡ ಆಗಿರ್ತಾರೆ. ಈ ಒಂದು ಟೈಮಲ್ಲಿ ಅವರ ಒಂದು ಲವ್ ಸಕ್ಸಸ್ ಆಗುತ್ತೆ. ಮತ್ತು ಮನೇಲಿ ಒಪ್ಪದೇ ಇದ್ರು ಕೂಡ ಒಪ್ಪಿ ಮದುವೆ ಮಾಡಿಸ್ಕೊಡೋವಂಥ ಒಂದು ಸಂದರ್ಭ ಕೂಡ ಆಗಿರುತ್ತೆ. ಅವ್ರು ಇಷ್ಟಪಟ್ಟವ್ರನ್ನೇ ಅವರು ಮದುವೆ ಆಗ್ತಾರೆ ಅಂತ ಹೇಳ್ತೀನಿ. ಈ 2 ವರ್ಷ ಅವ್ರಿಗೆ ತುಂಬ 1.5 ವರ್ಷ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ. ಮತ್ತು ಗ್ರಹಗಳು ಚೇಂಜ್ ಆಗ್ಬೋದು. ಆದರೆ ರಾಹು ಕೇತು ಶನಿ ಮಾತ್ರ ಶನಿ 2.5 ವರ್ಷ ಅದೇ ಜಾಗದಲ್ಲಿರ್ತಾರೆ. ರಾಹು ಕೇತುಗಳು ಅತಿಯಾಗಿ ಗುರು ಚೇಂಜ್ ಆಗೋದಿಲ್ಲ. ಬೇರೆ ಗ್ರಹಗಳೆಲ್ಲ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ರಾಹು ಕೇತುಗಳ ಪ್ರಭಾವ ಎಲ್ಲರೂ ಏನಂತಾರೆ, ಕುಂಭರಾಶಿಯಲ್ಲಿ ರಾಹು ಇರೋದಕ್ಕೆ ಫ್ಯಾಮಿಲಿ ಡಿಸ್ಟರ್ಬ್ ಜಾಸ್ತಿ ಆಗುತ್ತೆ, 7ನೇ ಮನೆಗೆ ಕೇತು ಬರೋದ್ರಿಂದ ಏನೋ ಒಂದು. ಆದರೆ ಅದ್ರ ಬಗ್ಗೆ ನಾವು ಗಮನ ಕೊಡಬಾರ್ದು. ಫ್ಯಾಮಿಲಿ ಡಿಸ್ಟರ್ಬ್ ಏನಾಗೋದಿಲ್ಲ. ನಾವು ದೇವಸ್ಥಾನ ದೇವರು, ಯಾಕಂದರೆ ನಮಗೇನಾದರೂ ಒಳ್ಳೇದಾಗ್ತಿದೆ ಅಂದರೆ ನಮ್ಮ ಕೈಲಿ ದುಡ್ಡಿದೆ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಟ್ರಿಪ್ ಮಾಡ್ತೀವಿ, ಮತ್ತು ದೇವ್ರನ್ನ ತುಂಬ ಆರಾಧಿಸ್ತೀವಿ. ನಮ್ಗೆ ಯಾವುದೋ ನಾವು ಅಂದ್ಕೊಳ್ತಾ ಇರ್ತೀವಿ. ಇಷ್ಟು ದಿನ ನಾವು ಕಷ್ಟದಲ್ಲಿದ್ದಾಗ ಏನು ಅಂದ್ಕೊಳ್ತಾ ಇದ್ವಿ, ಕುಂಭರಾಶಿಯವರೆಲ್ಲ ಯಾವುದೋ ಒಂದು ದೇವ್ರಿಗೆ ಹರಕೆ ಮಾಡ್ಕೊಂಡಿರ್ತಾರೆ, ನನಗೆ ಚೆನ್ನಾಗಾದರೆ ನಾನು ಅದು ಮಾಡ್ತೀನಿ. ಇವಾಗ ಅವ್ರಿಗೆ ಟೈಮ್ ಚೆನ್ನಾಗಿರೋದ್ರಿಂದ ಟೈಮ್ ಎಲ್ಲ ಒಂದರಿಂದ ಒಂದು ತುಂಬ ಒಳ್ಳೆ ಟೈಮ್ಗಳು ಬರ್ತಾ ಇರೋದ್ರಿಂದ ಎಲ್ಲ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಇದ್ದೇ ಇರುತ್ತೆ. ಹಾಗಾಗಿ 7ನೇ ಮನೇಲಿ ಕೇತು ಇದ್ದು ಲಗ್ನದಲ್ಲಿ ರಾಹು ಇದ್ದರೆ ರಾಹು ರಾಶಿಯಲ್ಲಿದ್ದಾಗ ತುಂಬ ಯೋಗವನ್ನು ಕೊಡ್ತಾನೆ. ಅದರಲ್ಲೂ ರಾಹು ದಶೆ, ಕುಂಭರಾಶಿಯವ್ರಿಗೆ ರಾಹು ದಶೆ ಏನಾದರೂ ನಡೀತಿದ್ರೆ ಸೂಪರ್ ಕ್ಲಿಕ್ ಅಂತ ಹೇಳ್ಬೋದು. ರಾಹು ಕೇತು ದಶೆಗಳಾಗಿರ್ಬೋದು ನಡೀತಾ ಇದ್ದರೆ ತುಂಬ ಚೆನ್ನಾಗಾಗ್ತೀರಿ ಅಂತ ಹೇಳ್ಬೋದು. ಆ ದಶೆ ಕೂಡ ಅವ್ರಿಗೆ ಈ ಒಂದು ಒಳ್ಳೆ ಟೈಮ್ಗೆ ಸಾಥ್ ಕೊಡುತ್ತೆ. ಹಾಗೆ ಕುಂಭರಾಶಿಯವರು ರಾಶಿಯಾಧಿಪತಿ ಶನಿ 2ನೇ ಮನೆಗೆ ಹೋಗಿದ್ದಾರೆ. 2ನೇ ಮನೆಗೆ ಹೋಗಿರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ಹಿಡಿತ. ಅಂದರೆ ಕುಂಭರಾಶಿಯವರು ಸುಳ್ಳು ಹೇಳಬಾರ್ದು. ಈ ಒಂದು ಟೈಮಲ್ಲಿ ಸುಳ್ಳು ಹೇಳಬಾರ್ದು, ಯಾರ ಹತ್ರನೂ ಅತಿಯಾಗಿ ಮಾತಾಡಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ಅವರ ಒಂದು ಮೈಂಡ್ ಡೈವರ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲ, ರಾಶಿಯಲ್ಲಿ ರಾಹು ಇದ್ದು 2ನೇ ಮನೇಲಿ ರಾಶಿಯಾಧಿಪತಿ ಶನಿ 2ನೇ ಮನೆಗೆ ಹೋಗಿರೋದ್ರಿಂದ ಧನಸ್ಥಾನಕ್ಕೆ ಹೋಗಿರೋದ್ರಿಂದ ಅದೇನಾಗುತ್ತೆ, ನಮಗೆ ನಾವೇನು ಮಾಡಿದ್ರೂ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ನಮಗೆ ಯಾವುದೋ ಒಂದು ಮುಖಾಂತರ ದುಡ್ಡು ಬರ್ತಾನೆ ಇರುತ್ತೆ. ಅಂದರೆ ನಮ್ಮ ಕೆಲಸ ಎಲ್ಲ ನಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ.